ಶ್ರೀ ಆರ್ ಲಿಂಗರಾಜ್ ಪಾಟೀಲ್ ಇವರ ಜಾಗೆಯಲ್ಲಿ ಶ್ರೀ ವೀರಭದ್ರೇಶ್ವರ ಡ್ರಾಮಾ ಸೀನ್ಸ್ ಕುಕುಪಳ್ಳಿ ಇವರ ಭವ್ಯ ರಂಗ ಸಂಚಿಕೆಯಲ್ಲಿ ನೃಪತುಂಗ ನವತರಣ ನಾಟ್ಯ ಸಂಘ ರಾಗಲ್ಪರಿವಿ ಇವರಿಂದ ಅಭಿನಯಿಸಲ್ಪಡುವ ಕಲಕುಸುಮ ಶ್ರೀ ಆದನಗೌಡ ಪಾಟೀಲ್ ಸಾಕಿನ್ ಹಣಿಗೆ ವಿರಚಿತ ನರನಾಗರು ಅರ್ಥಾತ್ ರಕ್ಷಾಬಂಧನ ಎಂಬ ರೌದ್ರಮಯ ಕೌಟುಂಬಿಕ ಸಾಮಾಜಿಕ ನಾಟಕದ ಉದ್ಘಾಟನೆ ಕಾರ್ಯಕ್ರಮ. ಈ ಒಂದು ಉದ್ಘಾಟನೆ ಕಾರ್ಯಕ್ರಮಕ್ಕೆ ಭಾಗವಹಿಸತಕ್ಕಂತಹ ಎಲ್ಲ ಗಣ್ಯಾತಿ ಗಣ್ಯರಿಗೆ ಜೊತೆಗೆ ಬೇರೆ ಬೇರೆ ಗ್ರಾಮಗಳಿಂದ ಬಂದಿರತಕ್ಕಂತಹ ಎಲ್ಲ ನಮ್ಮ ವೀಕ್ಷಕರಿಗೆ ಪ್ರೀತಿಯ ಒಂದು ಸ್ವಾಗತವನ್ನ ಕೋರುತ್ತಾ ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ಎಲ್ಲ ಗಣ್ಯಮಾನ್ಯರನ್ನ ಕೆಲಸದ ಒತ್ತಡದೊಂದಿಗೆ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸತಕ್ಕಂತ ಎಲ್ಲ ಅತಿಥಿಗಳಿಗೆ ಒಂದು ಸ್ವಾಗತ ಮತ್ತು ಮಾಲಾರ್ಪಣೆ ಮಾಡುವ ಮುಖಾಂತರ ಈ ಕಾರ್ಯಕ್ರಮವನ್ನ ಅತ್ಯಂತ ಉತ್ತಮ ರೀತಿಯಲ್ಲಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಳ್ಳಬೇಕಾಗಿ ನಮ್ಮ ಸ್ನೇಹಿತರಾದ ಪೊಲೀಸ್ ಇಲಾಖೆಯ ಅಧಿಕಾರಿಯಾಗಿರ್ತಕ್ಕಂಥ ಶ್ರೀ ಅಯ್ಯಣ್ಣ ಇವರು ಬಂದು ಈ ಒಂದು ಸ್ವಾಗತ ಮತ್ತು ಮಾಲಾರ್ಪಣೆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಕೇಳ್ಕೊತಾ ಇದ್ದೇವೆ. ಬಿಟ್ಟು ಭಾವವಿಲ್ಲ, ಭಾವ ಬಿಟ್ಟು ಭಕ್ತಿ ಇಲ್ಲ, ಅಂತೆಯೇ ಸ್ವಾಗತ ಇಲ್ಲದೆ ಈ ಒಂದು ಕಾರ್ಯಕ್ರಮ ಇಲ್ಲ ಅಂತ ಹೇಳ್ತಾ ಈ ಒಂದು ಸುಂದರ ಸಾಮಾಜಿಕ ನಾಟಕದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ತಿಮ್ಮಯ್ಯ ನಾಯಕ್ KPC ಸದಸ್ಯರು ಇವರಿಗೆ ಸಂಘದ ಸದಸ್ಯರು ಬಂದು ಮಾಲಾರ್ಪಣೆ ಮಾಡೋದ್ರ ಮೂಲಕ ಸ್ವಾಗತವನ್ನು ಕೋರಬೇಕಂತ ಕೇಳಿಕೊಳ್ತಾ ಇದ್ದೀನಿ. ಎಲ್ಲರೂ ಚಪ್ಪಾಳೆ ಮೂಲಕ ಸಹಕರಿಸಬೇಕು. ಕೇವಲ 10 ನಿಮಿಷದಲ್ಲಿ ಮುಗಿಸ್ತೀವಿ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸತಕ್ಕಂಥ VN ಪಾಟೀಲ್ JDS ಮುಖಂಡರು ರಾಗಲ್ಪರ್ವಿ ಇವರಿಗೆ ಸಂಘದ ಸದಸ್ಯರು ಬಂದು ಮಾಲಾರ್ಪಣೆ ಮಾಡೋದ್ರ ಮೂಲಕ ಸ್ವಾಗತ ಕೋರಬೇಕಂತ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಜ್ಯೋತಿ ಬೆಳಗಿಸಲಾಗಿ ಆಗಮಿಸಿರುವಂತಹ ಬಾಬು ತಾತ ಇವರಿಗೆ ಸಂಘದ ಸದಸ್ಯರು ಬಂದು ಮಾಲಾರ್ಪಣೆ ಮಾಡೋದ್ರ ಮೂಲಕ ಸ್ವಾಗತ ಕೋರಬೇಕಂತ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಆಂಜನೇಯ ನಾಯಕ್ ಮಾಜಿ ತಾಲೂಕು ಪಂಚಾಯತ್ ಸದಸ್ಯರು ಇವರಿಗೂ ಕೂಡ ಸಂಘದ ಸದಸ್ಯರು ಬಂದು ಮಾಲಾರ್ಪಣೆ ಮಾಡೋದ್ರ ಮೂಲಕ ಸ್ವಾಗತ ಕೋರಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಸಾಬಯ್ಯ ನಾಯಕ್ ತಾಲೂಕು ಪಂಚಾಯತ್ ಸದಸ್ಯರು ಇವರಿಗೂ ಕೂಡ ಮಾಲಾರ್ಪಣೆ ಮಾಡೋದ್ರ ಮೂಲಕ ಸ್ವಾಗತ ಕೋರಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ದಯವಿಟ್ಟು ಚಪ್ಪಾಳೆ ಮೂಲಕ ಸಹಕರಿಸಬೇಕು. ಅದೇ ರೀತಿಯಾಗಿ ಲಿಂಗಾರೆಡ್ಡಿಯಪ್ಪ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು ಅವರಿಗೂ ಕೂಡ ಮಾಲಾರ್ಪಣೆ ಮಾಡೋದ್ರ ಮೂಲಕ ಸ್ವಾಗತ ಕೋರಬೇಕಂತ ಕೇಳಿಕೊಳ್ತಾ ಇದ್ದೀನಿ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ಅತಿಥಿ ಸ್ಥಾನವನ್ನು ವಹಿಸಿರ್ತಕ್ಕಂಥ ವೆಂಗಿ ಹನುಮಂತ ಪುಲ್ದಿನಿ ಇವರಿಗೆ ಸಂಘದ ಸದಸ್ಯರು ಬಂದು ಮಾಲಾರ್ಪಣೆ ಮಾಡೋದ್ರ ಮೂಲಕ ಸ್ವಾಗತ ಕೋರಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿಯಾಗಿ P ಚೌಡಪ್ಪ ಇವರಿಗೂ ಕೂಡ ಸಂಘದ ಸದಸ್ಯರು ಬಂದು ಮಾಲಾರ್ಪಣೆ ಮಾಡೋದ್ರ ಮೂಲಕ ಸ್ವಾಗತ ಕೋರ. ಅದೇ ರೀತಿಯಾಗಿ ಅತಿಥಿ ಇವರಿಗೂ ಕೂಡ ಮಾಲಾರ್ಪಣೆ ಮಾಡೋದ್ರ ಮೂಲಕ ಸ್ವಾಗತವನ್ನು ಕೋರಬೇಕಂತ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಈ ಒಂದು ಲಾಲ್ ಅಹಮದ್ ಆದರ್ಶ ಶಾಲೆ ಇವರು ಕೂಡ ಮಾಲಾರ್ಪಣೆ ಮಾಡೋದ್ರ ಮೂಲಕ ಸ್ವಾಗತವನ್ನು ಕೋರಬೇಕಂತ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ಅತಿಥಿ ಸ್ಥಾನ ವಹಿಸಿರುವಂತಹ ಇಮಾಮ್ ಸಾಬ್ VSSN ಉಪಾಧ್ಯಕ್ಷರು ಇವರು ಕೂಡ ಮಾಲಾರ್ಪಣೆ ಮಾಡೋದ್ರ ಮೂಲಕ ಸ್ವಾಗತವನ್ನು ಕೋರಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ದಯವಿಟ್ಟು ಚಪ್ಪಾಳೆ ಮೂಲಕ ಸಹಕರಿಸಬೇಕು. ಇನ್ನು 5 ನಿಮಿಷದಲ್ಲಿ ಮುಗಿಸ್ತೀವಿ, ಎಲ್ಲ ನಾಟಕ ಪ್ರಾರಂಭವಾಗುತ್ತೆ ಆಮೇಲೆ. ಅದೇ ರೀತಿಯಾಗಿ ಯಂಕರ್ ಬಂದು ಮಾಲಾರ್ಪಣೆ ಮಾಡೋದ್ರ ಮೂಲಕ ಸ್ವಾಗತ ಕೋರಬೇಕಂತ ಕೇಳ್ಕೊಳ್ತಾ ಇದ್ದೀನಿ. VSSN ಸದಸ್ಯರು ಇವರಿಗೂ ಮಾಲಾರ್ಪಣೆ ಮಾಡೋದ್ರ ಮೂಲಕ ಸ್ವಾಗತ ಕೋರಬೇಕಂತ ಕೇಳ್ಕೊಳ್ತಾ ಇದ್ದೇನೆ ಕೇಳ್ಕೊಳ್ತಾ ಇದ್ದೇವೆ. ಕೂಡ ಮಾಲಾರ್ಪಣೆ ಮಾಡೋದ್ರ ಮೂಲಕ ಸ್ವಾಗತವನ್ನು ಕೋರಬೇಕೆಂದು ಕೇಳಿಕೊಳ್ತಾ ಇದ್ದೇವೆ. ನಡ್ಲಿಕೇರಿ ಮಾದೇವಪ್ಪ ಇವರಿಗೂ ಕೂಡ ಸಂಘದ ಸದಸ್ಯರು ಬಂದು. ಅದೇ ರೀತಿಯಾಗಿ ಲಕ್ಷ್ಮೀ ಸಾಬಣ್ಣ VSSN ಸದಸ್ಯರು ಇವರಿಗೂ ಕೂಡ ಸಂಘದ ಸದಸ್ಯರು ಬಂದು ಮಾಲಾರ್ಪಣೆ ಮಾಡೋದ್ರ ಮುಖಾಂತರ ಸ್ವಾಗತ ಕೋರಬೇಕೆಂದು ಕೇಳಿಕೊಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಪಾಮನಗೌಡ SDMC ಅಧ್ಯಕ್ಷರು ಇವರಿಗೂ ಕೂಡ ಸಂಘದ ಸದಸ್ಯರು ಬಂದು ಮಾತೃ ಭಾಷಣವನ್ನು ಮುಗಿಸ್ತಾ ಇದ್ದೇನೆ. ಎಲ್ಲ ಗಣ್ಯಮಾನ್ಯರನ್ನ ಸ್ವಾಗತ ಕೊಡಿರತಕ್ಕಂಥ ಅಯ್ಯಣ್ಣ ಪೊಲೀಸ್ ಅಧಿಕಾರಿಗಳಿಗೆ ತುಂಬ ಹೃದಯ ಧನ್ಯವಾದಗಳು. ಹಾಗೆ
ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಸಂಘದ ಸದಸ್ಯರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಈ ಒಂದು ಕಾರ್ಯಕ್ರಮದ ಮುಂದಿನ ಘಟ್ಟ ಉದ್ಘಾಟನೆ ಈ ಒಂದು ರಿಬ್ಬನ್ ಕಟ್ ಮಾಡುವ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿರ್ತಕ್ಕಂಥ ಎಲ್ಲ ಗಣ್ಯರಿಗೆ ಧನ್ಯವಾದಗಳು. ಹಾಗೆ ಜ್ಯೋತಿ ಬೆಳೆಸುವ ಮುಖಾಂತರ ಈ ಒಂದು ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಬೇಕಾಗಿ ಮಾನ್ಯ ಅತಿಥಿಗಳಲ್ಲಿ ಕೇಳ್ಕೊತಾ ಇದ್ದೀವಿ. ಎಲ್ಲ ಅತಿಥಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇಂದಿನ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾದ್ರೆ ಕೇಳ್ಕೊತಾ ಇದ್ದೀವಿ. ಗ್ರಾಮದಲ್ಲಿ ಒಂದು ಕಾರ್ಯಕ್ರಮದ ಕುರಿತಾಗಿ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಆರ್ ತಿಮ್ಮಯ್ಯ ನಾಯಕ್ ಕೆಪಿಸಿ ಸದಸ್ಯರು ಬೆಂಗಳೂರು ಈ ಒಂದು ಕಾರ್ಯಕ್ರಮ ಉದ್ದೇಶಿಸಿ ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಗ್ರಾಮ ದೇವತೆಯಾದಂಥ ಮಾರಿಕಂಬ ದೇವಿಯ ಪಾದ ಪರವಿಗೆ ಪ್ರಮುಖಿ ಹಿಂದಿನ ಒಂದು ನಾಟಕದ ಒಂದು ಸಮಾರಂಭಕ್ಕೆ ಆಗಮಿಸಿದಂಥ ನನ್ನ ಮತ್ತು ನನ್ನ ಸುತ್ತಮುತ್ತಲಿನ ಅಣ್ಣ ತಮ್ಮಂದರೆ ಮತ್ತು ಅಕ್ಕ ತಂಗಿ, ಈಗ ನಾನು ನಾಟಕದ ಬಗ್ಗೆ ಮತ್ತು ವಿಚಾರವಾಗಿ ಹೇಳಿದ್ದೀನಿ. ಯಾಕಂದ್ರೆ ಈಗಾಗಲೇ ಟೈಮ್ ಆಗ್ಯದ, ನಾನು ಜಾಸ್ತಿ ಮಾತಾಡೋದು ಕೇಳ್ಕೊಳ್ಳೋದು ನಾನು ಹೆಚ್ಚಿಗೆ ಏನು ಹೇಳೋದು ಬಯಸಿಲ್ಲ. ಯಾಕಂದರೆ ಪ್ರತಿ ವರ್ಷ ನಮ್ಮ ಊರಿನಲ್ಲಿ ಪ್ರತಿ ವರ್ಷ ಒಂದು ನಾಟಕದ ಒಂದು ಅಭಿರುಚಿ ಹಾಕ್ಕೊಂಡು ಬಂದಾರೆ. ಈಗ ನಿಜವಾಗಿ ಹೇಳ್ಬೇಕಂದ್ರೆ ಸಂತೋಷ ಪಡೋಂಥ ವಿಚಾರ. ನಾನು ಚಿಕ್ಕವನಿರುವಾಗ ಬಾಲಭಿಕ್ಷರಾಗಿ ಪಾಠ ಮಾಡಿದ್ದೆ. ಬಾಲಭಿಕ್ಷರಾಗಿ ಪಾಠ ಮಾಡಿದಾಗ ಆ ಪಾತ್ರ ಬಂದಾಗ ನಾನು ನಿದ್ದೆ ಮಾಡೋಕೆ ಹಚ್ಬಿಟ್ಟೆ. ನನ್ನ ಪಾತ್ರ ನಮ್ಮ ಮಾಸ್ತರನ್ನೇ ಮಾಡಿ ಮುಗಿಸಿದ್ದ. ಅಂದರೆ ಈ ನಾಟಕದ ಹುಚ್ಚು ಎಲ್ಲರಿಗೂ ಇರ್ತದೆ, ಅತಿ ಹುಚ್ಚಿರಬಾರ್ದು. ಯಾಕಂದರೆ ಅತಿ ಹುಚ್ಚಿದ್ರೆ ಮನೆ ಮಾರುವಂಥ ಪರಿಸ್ಥಿತಿ ಬರ್ತದೆ. ಇದು ಭಾಳ ಕೆಟ್ಟ ಚಟ. ದಯಮಾಡಿ ಯಾರು ನಮ್ಮ ನಾಟಕದ ಕಲಾಪ್ರೇಮಿಗಳಿಗೆ ಹೇಳ್ತೀನಿ, ಏನೋ ಒಂದು ವರ್ಷಕ್ಕೆ ಒಂದು ನಾಟಕವನ್ನು ಮಾಡಿ ಸಂತೋಷ ಪಡುವಂಥ ವಿಚಾರ ಮಾಡಿಕೊಡ್ರಿ. ಆಮೇಲೆ ಈ ಒಂದು ನಾಟಕದಲ್ಲಿ ಒಳ್ಳೆಯ ಸನ್ನಿವೇಶ ಬರ್ತಾವೆ, ಕೆಟ್ಟ ಸನ್ನಿವೇಶ ಬರ್ತಾವೆ. ಒಬ್ಬನು ಕಾದಾಡುವಂಥ ಸನ್ನಿವೇಶ ಇರ್ತದೆ, ಆ ಸನ್ನಿವೇಶನ ದುರುಪಯೋಗ ಮಾಡಿಕೊಳ್ಳಬೇಡ್ರಿ. ಈ ಸನ್ನಿವೇಶದಲ್ಲಿ ಒಳ್ಳೆಯವು ಮಾತ್ರ ಆರಿಸ್ಕೊಂಡು ಕೆಟ್ಟವನ್ನು ಬಿಟ್ಟು ಹೋಗಿ ನಾವು ಈ ನಾಟಕಕ್ಕೆ ಒಂದು ಶೋಭೆಯನ್ನು ತರಬೇಕು. ಯಾರೂ ದಯಮಾಡಿ ಗಲಾಟೆ ಮಾಡಬಾರ್ದು. ಗಲಾಟೆ ಮಾಡಿ ನಾಟಕಕ್ಕೆ ಕಳಂಕವನ್ನು ತರಬಾರ್ದು ಅಂತೇಳಿ ಈ ಸಮಸ್ತ ನನ್ನ ಅಣ್ಣ ತಮ್ಮರಲ್ಲಿ ಹೇಳಿ ನನ್ನ 4 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಇಲ್ಲಿವರೆಗೆ ಒಂದು ನಾಟಕದ ಕುರಿತು ತಮ್ಮ ಅನಿಸಿಕೆಯನ್ನ ವ್ಯಕ್ತಪಡಿಸತಕ್ಕಂಥ ಅಧ್ಯಕ್ಷರಿಗೆ ತುಂಬುವುದು ಧನ್ಯವಾದಗಳು. ಇಲ್ಲಿವರೆಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸತಕ್ಕಂಥ ಎಲ್ಲಾ ಗಣ್ಯರಿಗೆ ವಂದನೆಗಳನ್ನು ಅರ್ಪಿಸ್ತಾ ಇನ್ನೇನು ನಾಡಿನ ಜೀವನದಿ ಕಾವೇರಿ, ಜೀವನದಿ ಈ ಕಾವೇರಿ, ಅನ್ನವ ನೀಡುವ ದೇವನದಿ ಈ ವೈಯಾರಿ, ಜೀವನದಿ ಈ ವೈಯಾರಿ, ಈ
ಕಡೆಯೊಂದು ಫಲ ಕೊಡು ಕಡೆಯೊಂದು ಸಾಗರದಲ್ಲಿ ನದಿಗೆಂದು ಸಂಗಮವು ತೌರಿನ ಮನೆಯೊಂದು ಗಂಡನ ಮನೆಯೊಂದು ಹೆಣ್ಣಿಗೆ ಜೀವನವು ತಂದೆಯು ತಾಯಿಯು ಅಣ್ಣನು ತಂಗಿಯು ಎಲ್ಲ ದೂರವು ಹೊಸ ಮನೆ ಹೊಸ ಜನ ಹೊಸ ಹೊಸ ಬಂಧವು ಅಲ್ಲೇ ಸಂತೋಷವು ಮನೆಯ ದೀಪವು ಬಾಳ ಸಂಗೀತವು ಮನವೆಚ್ಚಿದ ಮನದಿಯು ಸಿಕ್ಕಿದವು ಸ್ವರ್ಗ ಸಂಸಾರ ಕನ್ನಡ ನಾಡಿನ ಜೀವನದಿ ಈ ಕಾವೇರಿ ಈ ಕಾವೇರಿ ಅನ್ನವ ನೀಡುವ ದೇವನದಿ ಈ ವೈಯಾರಿ ದೇವನದಿ ಈ ವೈಯಾರಿ ಈ ತಾಯಿಗೂ ನಕ್ಕರೆ ಸಂತೋಷದ ಸಕ್ಕರೆ ಮಮತೆಯ ಮಾತೆಗೆ ಭಾಗ್ಯದ ದಾತೆಗೆ ಮಾಡುವೆ ವಂದನೆ ಬಸವೇಶ್ವರ, ಕಷ್ಟದ ಕಡಲಲ್ಲಿ ದೂಕದಿರು ಈ ನಿನ್ನ ಬಡ ಭಕ್ತರನ್ನು. ಇಂದಿನ ತಳುಪು ಬೆಳಕಿನ ಸಮಾಜದ ಸಿರಿವಂತರು ದಾಕ್ಷಿಣ್ಯವಿಲ್ಲದ ದೃಷ್ಟಿಯಿಂದ ನೋಡುವರು ನಮ್ಮಂತ ಬಡವರನ್ನು. ಹೆಣ್ಣು ಹೊನ್ನು ಮಣ್ಣಿಗಾಗಿ ಮರಳಾಗಿ ಎಷ್ಟೋ ಜನ ಮಾನವರು ಅಧೋಗತಿಯ ಹಾದಿಯನ್ನು ಹಿಡಿದಿದ್ದಾರೆ. ಆದರೆ ಆ ಸದಾಶಿವನು ಕಣ್ಮುಚ್ಚಿ ಹಾಗೆ ಕುಳಿತಿದ್ದಾನೆ. ಇಲ್ಲಿಯವರೆಗೂ ಈ ವ್ಯಾಮೋಹದಾಟ ಇದು ಯಾವಾಗ ನಿಲ್ಲುತ್ತದೆಯೋ ಒಂದು ಅರ್ಥವಾಗ್ತಾ ಇಲ್ಲ.
ಇದೇನಣ್ಣ ಬಟ್ಟೆ ಬರಿಗಳನ್ನ ಕಟ್ಕೊಂಡು ಎಲ್ಲಿಗೆ ಹೊರಟಿರುವೆ? ಹುಟ್ಟಿದ ಮನೆಯಲ್ಲಿ ಹೊಟ್ಟೆ ಬಟ್ಟಿಗೆ ಬರ ಬಂದಾಗ ಅವರ ಹೊರೆಯನ್ನು ತಮ್ಮ ತಂಗಿಯರ ಮೇಲೆ ಹಾಕದೆ ನನ್ನ ಹೊಸ ವಾಸು ಸ್ಥಾನವಾದ ಕುಬೀರನ ಹಗರಕ್ಕೆ ಹೊರಟಿರುವೆ. ಅಂದ್ರೆ ನಿನಗೇನಾದ್ರೂ ನೌಕರಿ ಸಿಗ್ತೇನಣ್ಣ? ನೌಕರಿ ಸಿಗಲು ನಾನೇನು ಹಣವಂತರ ಮನೆಯಲ್ಲಿ ಹುಟ್ಟಿರುವರೆ? ಅಕಸ್ಮಾತ್ ನೌಕರಿ ಸಿಕ್ಕರು ನಮ್ಮಂತವರಿಗೆ ಕಾರ್ಕೋನ ಚಪ್ರಸಿ ಅಂತ ನೌಕರಿಗಳೇ ಹೊರತು ಬೇರೆಂದವಿಲ್ಲ. ದುಡಿಮೆಗೆ ಹೆಸರಿಡುವ ಬದಲು ಪಾಲಿಗೆ ಬಂದದ್ದು ಪಂಚಾಮೃತ ಎಂದು ತಿಳಿಯಬೇಕಲ್ವೇ? ಪಾಲಿಗೆ ಬಂದಿದ್ದು ಪಂಚಾಮೃತವೆಂದು ಎಲ್ಲರೂ ತಮ್ಮ ತಮ್ಮ ಕೆಲಸಗಳನ್ನು ಶ್ರದ್ಧೆಯಿಂದ ಪಾಲಿಸಿದ್ದರೆ ಇಂದು ನಮ್ಮ ಭಾರತ ಬಡತನದ ಭೂತ ಮನೆ ಮಾಡಿಕೊಂಡು ಬಿರುತ್ತಿರಲಿಲ್ಲ. ಪ್ರತಿಯೊಬ್ಬನು ತನ್ನ ಸ್ವಾರ್ಥ ಸಾಗರದ ಮತನ ಬೈದು ಅದರೊಳಗಿಂದ ಹುಟ್ಟಿದ ಲಕ್ಷ್ಮಿಯನ್ನು ಮನಮೋಹಿಸಿ ಮನಮೋಹಕ ಜೀವನ ಸಾಗಿಸುತ್ತಿರುವಾಗ ನಾನೇಕ ನಿಸ್ವಾರ್ಥಕ್ಕಾಗಿ ಚಿಂತನೆ ನೋಡೋಣ, ಎಲ್ಲರ ಸ್ವಾರ್ಥಗಳನ್ನ ಮಹಾತ್ಮ ಗಾಂಧೀಜಿ ಅಂತ ನಿಸ್ವಾರ್ಥ ಜೀವಗಳಿಂದಲೇ ನಮಗೆ ಸ್ವಾತಂತ್ರ್ಯ ಲಭಿಸಿತ್ತು. ಕೊನೆಗೆ ಆ ನಿಸ್ವಾರ್ಥಿಯಾದ ಮಹಾತ್ಮನಿಗೆ ಸಿಕ್ಕಿತ್ತು ಗುಂಡಲ್ಲವೇ? ಇದೇ ಅಲ್ಲವೇ ನಿಸ್ವಾರ್ಥ ಜೀವನಕ್ಕೆ ಸಿಕ್ಕ ಪ್ರತಿಫಲ? ಕಮಲ, ಜೀವನ ಇರುವುದನ್ನೇ ಮುಂದೆ ಹುಟ್ಟುವ ಭರವಸೆವೇ ಇಲ್ಲ. ನಾಳೆವರೆಗೆ ಬದುಕುವ ಗ್ಯಾರಂಟಿವಿಲ್ಲ. ಜೀವನದಲ್ಲಿ ಸಿಗುವ ಅಮೂಲ್ಯ ಹೇಳವೆನ್ನು ನ್ಯಾಯ ನೀತಿಯನ್ನು ಕಾದು ಕುಳಿತು ಹಾಳು ಮಾಡಲು ನನಗಿಷ್ಟವಿಲ್ಲ. ಈ ಜೀವನದಲ್ಲಿ ಆಶೆಗಳನ್ನು ಅನುಭವಿಸುವನೇ ಅತಿ ಚಾಣ. ಆಶೆಗಳನ್ನು ಅನುಭವಿಸಬೇಕಾದರೆ ಅನ್ಯಾಯದ ಹಠ ಬೇಕು. ನ್ಯಾಯ ಮಾಡಬೇಕಾದರೆ ಮಾನ ಮರ್ಯಾದೆಯನ್ನು ಮಾರಿಕೊಳ್ಳಬೇಕು. ಅಂದ್ರೆ ನಿನ್ನ ನಿಸ್ವಾರ್ಥ ಜೀವನಕ್ಕಾಗಿ ಅವಿವೇಕಿಯಂತೆ ಮಾನ ಮರ್ಯಾದೆಯನ್ನು ಮಾರಿಕೊಳ್ಳೋದಕ್ಕೆ ಸಿದ್ಧನಿರುವೆ ಅಣ್ಣ? ದೊರೆಯುವ ಹಣ ಸಿಗುವ ಸುಖಕ್ಕಾಗಿ ಎಲ್ಲವನ್ನು ಮಾಡಲು ಸಿದ್ಧನಿರುವೆ. ಅಂದ್ರೆ ಇನ್ನು ಮುಂದೆ ನನಗೆ ಮಾರ್ಗದರ್ಶಕರು ಯಾರಣ್ಣ? ಇದ್ದಾನಲ್ಲ ಇನ್ನೊಬ್ಬ ಅಣ್ಣ ಚಂದ್ರಣ್ಣ. ನ್ಯಾಯ ನೀತಿಯಿಂದ ಕರ್ಮ ಜೀವನವನ್ನು ಸಾಗಿಸುವ ಆ ನಿನ್ನ ಧರ್ಮಿ, ಅವನೇ ನಿನ್ನ ಮಾರ್ಗದರ್ಶಕ. ಅತಿ ಲಾಲಾಸೆಗಾಸಿಗೆ ನರಕ, ಅರಿವು ನಿವಾಸವೇ ಸ್ವರ್ಗ. ಅಣ್ಣ, ಜೀವನದ ಸ್ವರ್ಗವನ್ನ ತೊರೆಯದಿರಣ್ಣ. ಕಮಲ, ಈ ನಿನ್ನ ಬಾಲಿಸಿ ಉಪದೇಶಕ್ಕೆ ಮರಳಾಗುವ ಬಾಲಕ ನಾನಲ್ಲ. ನಾನು ಕಾಣುವ ಕನಸು ನೆನಸಾಗಬೇಕಾದರೆ, ವಿಸರ್ಜಿತ ಸತ್ತನ್ನು ಮರಳಿ ಪಡೆಯಬೇಕಾದರೆ ನಾನೇ ಮನೆಯನ್ನು ತೊರೆಯಲೇಬೇಕು. ಕಮಲ, ನಾನಿನ್ನು ಬರುವೆ. ನನ್ನ ಹಿರಿಯ ರಘು ದುಷ್ಟಗಳ ಕೊಪ್ಪರಿಗೆಯಲ್ಲಿ ಕೊಪ್ಪಿ ಧರ್ಮದ ಕೊಪ್ಪರಿಗೆಯಲ್ಲಿ ನಂದಿ ಹೋಗುತ್ತಿದ್ದಾನೆ. ಹಾಗೆ ನನ್ನ ಚಂದ್ರಣ್ಣ ನ್ಯಾಯದ ಹೂವು. ಸಂತೋಷವಾಗಿರಬೇಕಾದ ಸಮಯದಲ್ಲಿ ಸಂಸಾರವೆಂಬ ಚಿತೆಯಲ್ಲಿ ಬಿದ್ದು ಬಾಳ ಹಾಕ್ತಿದ್ದಾನೆ. ತಂದೆ, ನನ್ನ ಹಿರಿಯನಿಗೆ ಸುಖವನ್ನು ನೆಮ್ಮದಿಯನ್ನು ಕೊಟ್ಟು ಕರುಣಿಸಿ ಕಾಪಾಡು ತಂದೆ. ಇದೇನು ತಂಗಿ, ಅದೇನನ್ನು ಚಿಂತಿಸುತ್ತಿರುವೆಯಲ್ಲಮ್ಮ? ಅಣ್ಣ, ಬಡತನದ ಬಾಳನ್ನು ಬಿಟ್ರೆ ಇನ್ಯಾವ ಸಿರಿತನದ ವಿಷಯ ಇದೆ ಅಣ್ಣ ಚಿಂತಿಸೋದಕ್ಕೆ? ಈ ಹುಚ್ಚಿ ಹಿಂದಾಕಮ್ಮ ಕಣ್ಣಲ್ಲಿ ಸತ್ಯ ಬಂಧನಿಗೆ ಒಪ್ಪಲಿಲ್ಲ, ಕೆಟ್ಟಿನ ಬಾಳು ಸಿರಿಸಿ ಸುಡುಗಾಡ ಕಾದು ಚೀರಿಸಿ ಎಂತೆಂತ ಮಹಾನ್ ವ್ಯಕ್ತಿಗಳಿಗೆ ತಪ್ಪಲಿಲ್ಲ. ಈ ಒತ್ತು ಗೊತ್ತಿಲ್ಲ. ನಾನವಮ್ಮ ಕಷ್ಟ ಮಾನವನಿಗೆ ಬಾರದೆ ಕಣ್ಣಿಗೆ ಬರುತ್ತದೆ ನಮ್ಮ. ಇವೆಲ್ಲ ಕಷ್ಟಗಳಂತಲೂ ಮಿಗಿಲಾದದ್ದು ಚಿಂತೆಯೆಂದು ಬೆಟ್ಟದಂತ ನನ್ನ ತಲೆಯ ಮೀರಿದೆ.
ವಿಘ್ನ ನಿವಾರಕ ವಿನಾಯಕ ನಿನ್ನ ಮದುವೆಯನ್ನು ನಿರ್ವಿಘ್ನವಾಗಿ ನಡೆದಂತೆ ಆಶೀರ್ವದಿಸಿದರೆ ನನ್ನ ಮನಮಾರಿಕೆಯ ಭಾರ ಅಣ್ಣ, ಇಂದು ರಘುವಣ್ಣ ಬಟ್ಟೆ ಬರಿಗಳನ್ನೆಲ್ಲ ಕಲ್ತ್ಕೊಂಡು ಮನೆ ಬಿಟ್ಟು ಹೊರಟೋದ. ಅವನ ದುರಾಸೆಗೆ ಹುಚ್ಚ ಹಿಡಿದ ನಾಯಿಯಂತೆ ವರ್ತಿಸ್ತಾ ಇದ್ದ. ಭೂದೋಟದಲ್ಲಿ ಹಾರುತ್ತಿರುವ ಪತಂಗ ಅಗ್ನಿಯ ಹುರಿಗೆ ಮರಳಾಗಿ ಹೋದಂತೆ ಅವನಿಗೆ ಹಣದ ದುರಾಶೆ ಹೆಚ್ಚಾಗಿ ಅಗ್ನಿಗೆ ಮುದ್ದಿಸಿ ಮೈಸೊಟ್ಟು ಬಂದಾಗಲೇ ಅವನಿಗೆ ಅರಿವಾಗುವುದು ದುರಾಶೆಗಂದರೇನದು. ಅವನಿನ್ನು ಹೋದರೆ ಹೋಗಲಿ ಬಿಡು ತಂಗಿ, ನನ್ನ ಮೈಯಲ್ಲಿ ಹರಿರಕ್ತ ಹರಿಯವರಿಗೂ ನಿನ್ನನ್ನು ಸುಖದಿಂದ ಅಣ್ಣ, ಮಾತಾ ಪಿತಗಳಿಲ್ಲದ ಮಕ್ಕಳಿಗೆ ಅಣ್ಣನೇ ಸರ್ವಸ್ವ ಎಂದು ಹೇಳಿದ ನಿನ್ನ ಕೃತಿ ನೀನು ನನ್ನ ಅಣ್ಣ ಅಲ್ಲಣ್ಣ, ನನ್ನ ಹೆತ್ತಪ್ಪ. ದಿನವಿಡೀ ದುಡಿಯೋದನ್ನು ನೋಡ್ತಾ ಇದ್ರೆ ನನ್ನ ಕರುಳು ಕತ್ತರಿಸಿ ಹಾಕ್ತಾ ಇದ್ದಾಗ್ತಿದೆ ಅಣ್ಣ. ಚೀ ಹುಚ್ಚಿ, ಏಕಮ್ಮ ಕಣ್ಣಲ್ಲಿ ನೀರು ಸತ್ಯವಾದ ನಂತರ ರಾಜನಿಗೆ ತಪ್ಪಲಿಲ್ಲ. ಜೀವಿಸಿ ಸತ್ಯ ಹರಿಚಂದ್ರನಂತ ನನಗೆ ತಪ್ಪಲಿಲ್ಲ. ಸುಡುಗಾಡ ಕಾದು ಎಂತೆಂತ ಮಹಾನ್ ಮಹಾನ್ ವ್ಯಕ್ತಿಗಳಿಗೆ ತಪ್ಪಲಿಲ್ಲ. ಈ ಗೊತ್ತು ಇನ್ನು ನಾನವ ಮಹಾ ಕಷ್ಟ ಮಾನವನಿಗೆ ಬಾರದೆ ಕಲ್ಲಿಗೆ ಬರುತ್ತದೆ ನಮ್ಮ. ಇವೆಲ್ಲ ಕಷ್ಟಗಳಂತಲೇ ಮಿಗಿಲಾದಂತ ಚಿಂತೆಯೆಂದು ಬೆಟ್ಟದಂತ ನನ್ನ ತೆರೆಯ ಮೇಲಿದೆ. ನಿವಾರಕ ವಿನಾಯಕ ನಿನ್ನ ಮದುವೆಯನ್ನು ನಿರ್ವಿಘ್ನವಾಗಿ ನಡೆಯುವಂತೆ ಆಶೀರ್ವದಿಸಿದರೆ ನನ್ನ ಹೊಣೆಗಾರಿಕೆಯ ಭಾರ ಹೋಗೋಣ. ಈ ಮನೆಯಿಂದ ಹೋಗ್ಲಾಡ್ಸೋದಕ್ಕೆ ನನ್ನನ್ನ ಇಷ್ಟು ಬೇಗ ಆಲೋಚಿಸಿರ್ಲಿಲ್ಲ. ಯಾಕಣ್ಣ, ಈ ತಂಗಿ ನಿನಗೆ ಅಷ್ಟೊಂದು ಬೇಸರವಾಗಿದ್ದಾಳೆ? ಬೇಸರ ಯಾವುದಮ್ಮ? ನೀನು ನಿನ್ನೆಯನೊಡಗೂಡಿ ಮದುವೆ ಎಂಬ ಮಮತೆಯ ಸೇತುವೆಯನ್ನು ದಾಟುವುದೇ ನಿನ್ನ ಅಣ್ಣನಿಗೆ ಬೇಸರವೇ? ಹಾಗಲ್ಲಣ್ಣ, ಮಾತೃ ವಾತ್ಸಲ್ಯದ ಪ್ರೇಮ ಪೂರಿತವನ್ನು ಮೆರೆದ ನಿನ್ನನ್ನ ಬಿಟ್ಟು ಹೋಗೋದಕ್ಕೆ ನನಗೆ ಮನಸ್ಸೇ ಇಲ್ಲಣ್ಣ. ನಿನ್ನ ವಾತ್ಸಲ್ಯಕ್ಕೆ ಮನಸ್ಸು ತಂಗಿ, ಆದರೆ ನಿನ್ನ ಮುದ್ದ ಚಲವಕಿಗೆ ಈ ವರದಕ್ಷಿಣೆ ಎಂಬ ವಿವಾದದಲ್ಲಿ ಅದಂತ ವರವನ್ನು ಹುಡುಕಬೇಕು ತಿಳಿಯದೆ ಮನ ಸುತ್ತದೆ. ಭಾರತ ಸರ್ಕಾರವು ವರದಕ್ಷಿಣೆ ಎಂಬ ಪಿಶಾಚಿಯನ್ನು ಹೋಗಲಾಡಿಸೋದಕ್ಕೆ ಇಷ್ಟೊಂದು ಪ್ರಯತ್ನ ಪಟ್ಟರು. ಅದೆಲ್ಲ ನೀರಿನಲ್ಲಿ ಹೋಮ ಮಾಡಿದಂತಾಯ್ತಣ್ಣ. ಇಂದಿನ ಸಮಾಜದ ಶ್ರೀಮಂತರು, ವಿದ್ಯಾವಂತರು, ವಿನಯಶೀಲರೆಲ್ಲರೂ ವರದಕ್ಷಿಣೆ ಎಂಬ ವಾಸನೆಯಿಂದೆಳೆಯದೆ ಈ ಕಾರಣವಾಗಿ ಕೆಲ ಬಡ ಕನ್ಯರು ಕವಿ ರಶ್ಮಿಯ ದರ್ಶನವನ್ನು ಕಾಣದೆ ಹರಮನೆಯಂತೆ ಮದುವೆಯನ್ನು ಕಾಣದೆ ಕಂಗೆಟ್ಟು ಕುಳಿತುತ್ತಾರೆ. ಕಷ್ಟವಾದರೂ ಚಿಂತೆಯಿಲ್ಲ, ಸಾಲವಾದರೂ ಪರವಾಗಿಲ್ಲ. ನಿನ್ನನ್ನು ಮಾತ್ರ ವಿದ್ಯಾವಂತ ಹಾಗೂ ಸುಖದ ಹರಮನೆಗನ್ನು ಕಳಿಸುವೆ. ಹೋಗ್ಲಿ ಬಿಡೋಣ, ಅದನ್ನೇಕೆ ವಿಚಾರಿಸುವೆ? ಹಸಿರು ಬಂದಿರುವ ನಿನಗೆ ಊಟ ಬೇಡವೇನೋ? ನಡೆಯೋಣ, ಊಟ ಮಾಡೋಣ. ನಮಸ್ಕಾರ ಮಿತ್ರ. ನಮಸ್ಕಾರ. ನಿಶ ವೇಳೆದಲ್ಲೇಕೋ ರವಿ ಮೂಡಿದಂತಾಯಿತಲ್ಲ? ಇದೇನು ನಿಶಾ ವೇಳೆಯಲ್ಲಿ ರವಿ ಮೂಡುವುದೇ? ಅಲ್ಲಲ್ಲ, ನಿಶಾಯ ಸ್ನೇಹಿತ ಚಂದಿರ ಅವನೇ ಮೂಡಿಸ್ತಾನೆ. ಇರಲಿ, ಹಿಂದೇಕ ನೆಂಟೆ ಮನೆಗೆ ಜಂಬುಕ ಆಗಮಿಸಿದಂತೆ ನುಡಿಯುತ್ತಿರುವೆಯಲ್ಲ, ಏನು ವಿಷಯ? ಧನವೀರನ ಕುಟೀರಕ್ಕೆ ಕುಬೇರನು ಆಗಮಿಸಿದರೆ ಆಶ್ಚರ್ಯವಲ್ಲವೇ? ಚಂದ್ರು, ನನ್ನ ಆಗಮನವೇನು ಇಂದು ಹೊಸದೆ? ಹಣದ ಮನದಿಂದ ಲಕ್ಷ್ಮೀ ಪುತ್ರ ನಾನೆಂದು ಎಂದಾದರೂ ನಿಮ್ಮನ್ನು ಕೀಳಾಗಿ ಕಂಡಿದ್ದೇನೆ. ಕೃಷ್ಣ ಕುಶಲರ ಸ್ನೇಹವು ನೆನೆಸಿಕೋ, ಅವರದು ಒಡವ ಶ್ರೀಮಂತರ ಸ್ನೇಹವಲ್ಲವೇ? ರಾಜ್ಯದಲ್ಲಿ ಆಚಾರ, ಕೃತಿಯಲ್ಲಿ ಹಣಾಚಾರ. ಏನಾದರೂ ನವವಿಗದ ಹಣವಂತರು
ನಯ ವಂಚಕರು. ಹಣ ಬಂದಿದ್ದರೆ ಸಾಕು, ಬೇರೇನೂ ಬೇಕಾಗಿಲ್ಲ. ಇದೇನು ಚಂದ್ರು, ಹಿಂದೇಕ ಹೊಸ ನುಡಿಗಳ ಸುರಿಮಳೆಯನ್ನೇ ಸುರಿಸಲಾರಂಭಿಸಿದೆಯಲ್ಲ. ಎಂದಾದರೂ ನಾನು ಹಣಕ್ಕೆ ಬೆಲೆ ಕೊಟ್ಟಿದ್ದೇನೆ? ಹಣಕ್ಕೆ ಬೆಲೆ ಕೊಡಲಾರೆ, ಹಣಕ್ಕೆ ಬೆಲೆ ಕೊಡಲಾರದೆಂದು ಹೇಳುವ ನೀನೇ ಮುಂದೆ ವರದಕ್ಷಿಣೆಗಿಲ್ಲದೆ ವಾಹನವನ್ನೇರದೆ ಮದುವೆಯಾಗುವೆಯಾ? ಈ ವರದಕ್ಷಿಣೆಯ ಭೀಕರತೆಯನ್ನು ಕಂಡು ಈ ನನ್ನ ಗೆಳೆಯನ ಮನ ನಿರ್ಮಲ ಸ್ನೇಹವನ್ನೇ ಶಂಕಿಸುವಂತಾಗಿದೆ. ಚಂದ್ರು, ಎಲ್ಲರಂತವನಲ್ಲ ಈ ನಿನ್ನ ಮಿತ್ರ. ಸತ್ಯವಾಗಿಯೂ ಹಣದ ಮದ ನನ್ನ ತೆರೆಗೇನಿಲ್ಲ. ನಿನಗಷ್ಟು ಸಂಶಯವಿದ್ದರೆ ತೆಗೆದುಕೋ ನನ್ನ ವಚನ. ನಿನಗೆ ಒಪ್ಪಿಗೆ ಇದ್ದರೆ ಬೆಳೆದು ನಿಂತಿರುವ ಈ ನಿನ್ನ ತಂಗಿಯನ್ನು ವರದಕ್ಷಿಣೆ ಇಲ್ಲದೆ ವರಿಸಲು ಸಿದ್ಧನಿರುವೆ. ಹೌದು ಮಿತ್ರ, ನಿಜವಾಗಿಯೂ ನಿನ್ನ ತಂಗಿ ಕಮಲೆಯನ್ನು ಮನಪೂರ್ವಕವಾಗಿ ಪ್ರೀತಿಸುತ್ತಿರುವೆ. ನಿನ್ನ ತಂಗಿ ಯಾವುದರಲ್ಲಿ ಕಡಿಮೆ ಇದ್ದಾಳೆ? ವಿನಯದಲ್ಲಿ, ಸೌಂದರ್ಯದಲ್ಲಿ. ಈ ಕೆಸರಿನ ಕಮಲ ಸಿಗಬೇಕಾದರೆ ನನ್ನ ಪುಣ್ಯ. ಮೊದಲು ನಿನ್ನ ಸಮ್ಮತಿಯನ್ನು ಹೇಳು. ನಿನ್ನ ನುಡಿಗಳಿಂದ ಕ್ಷಮಿಸು ಮಿತ್ರ. ಬಡತನದ ಬೇಗೆಯಲ್ಲಿ ದಿಟ್ಟವನ್ನರಿಯದೆ ಕಡು ನುಡಿಗಳನ್ನು ನೋಡಿ ಸೆಡೆ ನುಡಿಯುವುದು ನೀನೊಂದು ತಿಳಿದ ಈ ನಿನ್ನ ಚಂದ್ರಗಿರಿ. ತಪ್ಪು ನಿನ್ನದಲ್ಲ, ಹೊರಲ್ಲ ಈ ಸಿರಿವಂತ ಸಮಾಜದ್ದೇ. ಅವರು ಈ ಮದುವೆಯನ್ನು ಬಡವರಿಗೆ ವ್ಯಾಪಾರವಿಲ್ಲದಿರುವುದೇ ಈ ನಿನ್ನ ಕಟು ನುಡಿಗೆ ಕಾರಣ. ನೀನು ನಿಜವಾಗಿಯೂ ಬುದ್ಧಿವಂತ. ಹಕ್ಕಿನ ಒಡೆಯನೆ ಕೋಪಿಸಿಕೊಂಡು ಕಾದಾಡಿ ಮೈಗೂರಲು ಸುಟ್ಟು ಕಂಡ ಮೂರ್ಖ ಕರಣಿಯ ಬಾಡಾಯಿತು ನನ್ನದು. ಬೇಟೆಯನ್ನು ಮರೆತು ವಿಷಯಕ್ಕೆ ಬಾ. ಬೆಳೆದು ನಿಂತಿರುವ ನಿನ್ನ ತಂಗಿಯನ್ನು ಕೊಟ್ಟು ಬೀಗತನ ಬೆಳೆಸುವೆಯೋ ಅಥವಾ ಈ ನನ್ನ ಕಟು ನುಡಿಗಳಿಂದ ನಿನ್ನ ಮುಗ್ಧಮನ ಕೆರಳಿಸಿ ಕಪಟ ಸಂಬಂಧ ಬೆಳೆಸಲಿ? ಇಲ್ಲ ಮಿತ್ರ, ನಿಜವಾಗಿಯೂ ನಿನ್ನ ತಂಗಿ ಕಮಲೆಯನ್ನು ಮನಪೂರ್ವಕವಾಗಿ ಪ್ರೀತಿಸುತ್ತಿರುವೆ. ನಿನ್ನ ತಂಗಿ ಯಾವುದರಲ್ಲಿ ಕಡಿಮೆ ಇದ್ದಾಳೆ? ಸೌಂದರ್ಯದಲ್ಲಿ, ವಿನಯದಲ್ಲಿ. ಈ ನಿನ್ನ ಸಮ್ಮತಿಯನ್ನು ಮೊದಲು ಹೇಳು. ನಿನ್ನ ನುಡಿಗಳಿಂದ ಹೆಜ್ಜೆ ಹೆಜ್ಜೆಗೂ ಮೂಕನಾಗಿದ್ದೀನಿ. ನಿನ್ನ ಮಾತಿಗೆ ಬದಲು ಹೇಳಷ್ಟು ಶಕ್ತಿ ನನ್ನಲ್ಲಿಲ್ಲ. ತುಂಬಾ ಧನ್ಯವಾದಗಳು ಚಂದ್ರು. ವರನ ನಿರ್ಧಾರವಷ್ಟೇ, ವಧುವಿನ ಸಮ್ಮತಿಯು ಕೂಡ ತುಂಬಾ ಮುಖ್ಯವಾದದ್ದು. ಅದನ್ನು ಕೇಳಿದಿರುಕೋ, ನಾನಿನ್ನು ಬರಲೇ. ಬಡವನ ಮನೆ ಚಾ ಸವಿದರೆ ಸರಿಯಾಯಿತಲ್ಲ? ಅದರ ಅವಶ್ಯಕತೆ ಏನಿಲ್ಲ. ದೇವರ ದಯವಿದ್ದರೆ ನಾಳೆಯ ನಿರ್ಧಾರದ ಸಿಹಿ ಉಣ್ಣಬಹುದಲ್ಲವೇ? ನಾನಿನ್ನು ಬರಲೇ. ಸ್ನೇಹಿತ ವಿಜಯ್, ನೀನು ನಿಜವಾಗಿಯೂ ಧೈರ್ಯವಂತ. ನಿನ್ನ ನಿರ್ಧಾರವು ನನ್ನನ್ನು ಮೂಕನಾಗಿ ಮಾಡಿಬಿಟ್ಟಿದೆ. ತಂಗಿ, ವಿಜಯನ ಬಾಳ ಸಂಸಾರದಲ್ಲಿ ಪ್ರವೇಶಿಸಲು ನಿನಗೆಷ್ಟು ಇದೆಯಮ್ಮ? ಅಣ್ಣ, ದೊಡ್ಡವರಾದ ನೀವು ತೀರ್ಮಾನಿಸಬೇಕಾದ್ರೆ ನಾನು ಹೇಳೋದು ಏನಿದೆ ಅಣ್ಣ? ಅಂದರೆ ನಿನ್ನ ಒಪ್ಪಿಗೆ ಕೂಡ ಹಿರಿಯ ಎನಿಸುತ್ತದೆ. ಈ ಲಗ್ನ ಬಂದು ಆ ಹಾದಿ ಬಸವೇಶ್ವರನ ಕೃಪೆಯಿಂದ ನೆರವೇರಿದರೆ ನಮ್ಮಷ್ಟು ಪುಣ್ಯಶಾಲಿಗಳು ಯಾರು? ಅಣ್ಣ, ಮಾತಿಗೆ ಕಡಿವಾಣ ಹಾಕಿ ಊಟ ಮಾಡೋಣ, ನಡೆಯೋಣ. ಓ
ಈಗಲೇ ಹೋಗಿದ್ರೆ ಕುಂತ ಬರಿ ಹೋಗಿ ಹೋಗಕ್ಕೇನಪ್ಪ ದಾಮದೊಂದು ದೊಡ್ಡ ಕಿರಿಕಿರಿ ಹೋಗಿ ಕುಂದ್ರ ಮುಕ್ಕಿರ್ಕೊಂಡ್ಬಿಡ್ತಾವ ಹೋಗಿ ಈಗ ಹೋಗಿನಪ್ಪ ತಲೆ ಬಿದ್ದುಬಿಟ್ಟು ಅರ್ಧ ಒಳಗ ಮಾಡ್ಕೊಂಡು ಬಡೆ ಬಂದ್ಬಿಟ್ಟೆ. ಓ ನಮ್ಮಪ್ಪ ತಿರುಪತಿ ತಿಮ್ಮಪ್ಪ ಮನೆಯಾಗ BA ಪಾಸ್ ಅದ ನನ್ನ ತಂಗಿ ಮಂಜಳ ಅಡಿಗೆ ಮಾಡಕ್ ಒತ್ತಡ ನೋಡಿ ಜೀವ ಓ ದೇವ್ರೆ ನಾವು ನಮ್ಮ ಸಲುವಾಗಿ ನಿಂತ ಏನನ್ನ ಕೇಳಿದೆ. 2 ವರ್ಷ ತಿರುಪತಿಗೆ ಬನ್ನಿ ನಾನು ಏನಾರ ಕೇಳಿದ್ನೆ ಮುಗಳಾಗ ನೀರಿನಾಗ 3900 ಮೆಟ್ಲೆ ಇರಿದೆ ಅವಾಗ ಏನಾರ ಕೇಳಿದ್ನೆ. ಓ ದೇವ್ರೆ ನಮ್ಮ ಸಲುವಾಗಿ ಅಂತೂ ಬೇಡ ನಮ್ಮ ತಂಗಿ ಒಳ್ಳೆದಕ್ಕ ಅವಳಿಗೆ ಕೆಂಬಣ್ಣದ ಅಪ್ಸರಿ ಅಂತ ಅತ್ತಿಗೇನು ಕನಸಪ್ಪ ನಮ್ಮಪ್ಪ ತಿಮ್ಮಪ್ಪ ಅತ್ತಿಗೆ ಅಂದ್ರ ಕನ್ಯೆ ಹುಡುಗಿಯಲ್ಲಪ್ಪ ಯಪ್ಪ ಯಾವಾಗನ ಯಾರನ್ನ ಹೊಡೆದು ಬಿಟ್ಟಿರ್ತಾರಲ್ಲ ಸಾಕು ಈ ವಯಸ್ಸಿನಾಗ ನಾನು ಕನ್ಯೆ ಹುಡುಗಿನ ಮಾಡಿಕೊಂಡು ಏನು ಮಾಡಲಿ ಊರು ಹೋಗು ಕಾಡು ಬಾ ಅನ್ನೋ ವಯಸ್ಸಿನ ನಮ್ಮೂರಾಗ ಅರೆದೂರು ಸರಿಗಿಲ್ಲ ಕಟ್ಟಿ ಮೇಲೆ ಹೊರಗೆ ಕೆಮ್ಕೊಂತ ಕುಂತೀನಿ ಅಂದ್ರೆ ಅರೆದೂರು ಒಳಗೆ ಗುಮ್ಕೊಂತ ಕುಂತ್ರೆ ನಾನು ಏನು ಮಾಡಿ ಅದಕ್ಕೆ ಯಪ್ಪ ನಮ್ಮ ತಂಗಿ ಒಳ್ಳೆದಕ್ಕೆ ಅವಳಿಗೆ ಒಂದು ಅಪ್ಸರ ಕೊಡಿಸ್ಬಿಡಪ್ಪ ಸಾಕು
ಏನ್ರಿ ಎಂತ ಕಾಲ ಬಂತ ಏನ್ ದಿವಸ 2 ವರ್ಷ ಆಗಿ ಮರು ಮದುವೆ ಮಾಡ್ಕೊಬೇಕಂದ್ರ ಕನ್ಯೆ ಸಿಗುವ ನಾವು ಕನ್ಯೆ ಐತೇನ್ರಿ ಅಂತ ಕೇಳಕ್ ಹೋದ್ರ ಐತಪ್ಪ ಬರ್ರಿ ಅಂತ ಒಳಗೆ ಕರ್ಕೊಂಡು ಹೋಗ್ತಾರ ಚಹಾ ಕುಡಿಸ್ತಾರ ಒಗ್ಗರಣೆ ತಿನ್ನಿಸ್ತಾರ ಎಲ್ಲ ಮುಗಿದು ಒಪ್ಪಿಗೆ ಮನೆಗೆ ಬರೋತ್ನಾಗ ಹುಡುಗಿ ಏನು ಕೆಲಸ ಮಾಡ್ತಾನಪ್ಪ ಅಂತ ಕೇಳಿದ್ರೆ ನಾವೇನಲ್ರಿ ಜೊತೆಗೆ ಯಾರೋ ಇವ್ ನಮ್ಮ ಎರ್ಬಿತ್ ಬೇಕಿರಿ ಅಂತವ್ರು ಕರ್ಕೊಂಡು ಹೋಗ್ಬಿಟ್ಟಿರ್ತೀವ ನನ್ನ ಮಕ್ಕಳು ಸುಮ್ಮನೆ ಇರ್ಬೇಕಿಲ್ಲ ಇಲ್ರಿ ಮೊನ್ನೆ ಏನು ಸತ್ತು 2 ವರ್ಷ ಆಗಿತ್ತ ಅವನು ಅದೇ ಟೆನ್ಷನ್ ಸ್ವಲ್ಪ ಬಿಸ್ಪಾಟ್ ಆಡೋದು ಕುಡಿಯೋದು ಕಲ್ತಿದ್ದ ಅವ್ರು ಏನೋ ಮಾಡಿಬಿಡ್ತಾರ ಅವಾಗ ನೀನು ಜಿಟ್ಟೆ 2 ವರ್ಷ ಆಗಿದೆ ಹೆಣ್ಣು ಸೊತ್ತನ್ನು 2 ಸಂಬಂಧ ಮಾಡ್ಕೊಂಬಪ್ಪ ಇದೆ ಅಲ್ಲ ಮಿಡ್ರೆ ಬಿಡಿ ಕಳಿಸ್ಬಿಡ್ತಾರೆ ಇಲ್ಲಿ ಯಾರೋ ಹಣ್ಣು ಮಾರ ಹುಡುಗಿ ಬರಕ್ಕಾಗ್ಯದ ಸ್ವಲ್ಪ ಮಜಾನಾರ ಮಾಡೋದು ಹುಡುಗಿ ಬಂದು ನೋಡು ಹೆಣ್ಣದು 2 ಕಾಲಿನ ಗುಳೇರಿ ಎಣ್ಣೆ ತಾ ನೋಡಿದ್ರ ಮಗ ಗೂಳಿ ಹೇಗೆ ನನಗೆ ಎಮ್ಮೆ ಅಂತಾನ ನೀವ ಯಾಕ್ರಿ ನಿಮ್ಮ ಕಣ್ಣಿನ ಎಮ್ಮೆ ಕಣಕ್ ಆಗತ್ತೇನ
ಉದ್ದನ ಬಾಳೆ ಹೆಣ್ಣು ಬಾಳೆಹಣ್ಣು ಯಾರು ತರೋದು? ಇದು ಹಿಂಗ ಒಂಕಾಗೈತಿ. ಅದು ಒಂಟಾಗೈತಿ. ಇವು ಎರಡು ಉದ್ದಕ್ಕೆ ಅಷ್ಟೇ ಉದ್ದವ. ಇಷ್ಟ ಅದಾವ, ನೀ ತಂದಿದ ಅಷ್ಟ. ನಮ್ಮ ತೋಟದ ತೋರ್ಸ್ಲಾ? ಕೊಡು ಎಲ್ಲೇ ನಮ್ಮ ಬಾಳೆಹಣ್ಣಗ ಅಲ್ಲ ಅಲ್ಲ, ನೀವು ಉದ್ದುದನ್ನು ತಗೊಂಡು ನನಗೆ ಯಾಕೆ ಕಿಟಕಿಟ ಕೊಟ್ಟು ಕಳಿಸಿದ್ರಿ? ಅಲ್ಲಿ ಕಟ್ಕೊಳಕ ನನಗೆ ಬಾಯಾಗ ಮಣ್ಣು ಹಾಕಲಿ. ಏ ಬ್ಯಾರು ಓಲಿ ಅವ ಎಲ್ಲಿ ಕಟ್ಕೊಡೋದು ಗೊತ್ತಿಲ್ಲ. ಇದು ಬ್ಯಾರು ಓಲಿ ಏನಾಗತ್ತ? ಅದು ಅಂತ ತಿನ್ಬೇಕಂದ್ರೆ ಅವ್ರು ಏನ್ ಜನ್ಮ ಪುಣ್ಯ ಮಾಡ್ಯಾರ. ಅವರು ಆ ನಮ್ಮನೆ ಹೊರಗಡೆ ಕೂತಾರ ಅಲ್ಲಿ ತಿನ್ನಾಕ. ಅವ್ರು ತಿಂದ್ರೆ ಅವ್ರ ಜನ್ಮ ಪಾವನಾಗಿ ಹೋಗ್ತಿದ್ರು. ತಿನ್ರಪ್ಪ ತಿನ್ನು. ಶಿವರಾತ್ರಿ ಬೇರೆ ಐತಿ. ಅದು ಅಲ್ಲಿ ಬಾಯಾಗ ನಡೆಸ್ತಿದ್ದಿಲ್ಲ ನೋಡಿದ ಮುರ್ಕೊಂಡು ನೀನು ಒಂದೆಡೆ ಬುಳುಕ್ ಅಂತ ಹೇಳ್ಬಿಡ್ತ. ಹೇಳ್ತಾನೆ ವೀಟದ ನಮಗ್ ನೋಡಿದ ಒಂದು ತಿಂಗಳು ಕಲಾಸ್ ತಿನ್ರಪ್ಪ ತಿನ್ನು. ಶಿವರಾತ್ರಿ ಐತಿ ಅಲ್ಲಿ ಇಟ್ಟಿದ ಜಾಗ ಏನು ತಿನ್ನು ತಿನ್ನು. ಅಂದ್ರ ನೀವು ಸೇವೆ ನಾವು ಕೊಡ್ತೇವೆ. ಭಾಳ ಸಸ್ತ 5 ರೂಪಾಯಿ 2. ಹಲೋ ಭಾಳ ತುಟ್ಟೇತೇವ. ನಮ್ಮ ಹೂವ ಮಾಡಿ ಶಾಂತಮ್ಮನೆ ತಗೋದ್ರ 2 ರೂಪಾಯಿ 3 ಕೊಡ್ತಾರ. ಇದು ಕಾಶ್ಮೀರದ ಮಾಲ ಐತಿ. ಒಂದ್ಸಲ ಹಣ್ಣು ತಿನ್ನ ಆಮೇಲೆ ಮಾತಾಡ. ಹಣ್ಣು ತಿನ್ನಿದೇನಾ? ಇನ್ನು ಮಕ ನೋಡಿದ್ರೆ ನಾ ಕೊಬ್ಬರಿ ಬೆಲ್ಲ ತಿನ್ನಂಗ ಆಕೈತಿ. ಇರ್ಲ ನಿನ್ನ ಹೆಸರೇನು? ಯಾಕಮ್ಮ ನಾ ತಿಂಡೆ ನಮಗೇನ್ ಹಣ್ಣು ಮರ ಗೊಂಡಿಯರು ಬಂದೈತಿದ್ರು ಬಾಯಿ ಬಂದಾಗ ಮಾತಾಡ ಮತ್ತೆ ಮೇಲೆ ಹೆಸರು ಯಾಕೆ ನಿನ್ ಜೀವ ಏನ್ರ ಬೇಡಕತೈತೆ? ಏನು ಒಳ್ಳೆ ಉದ್ದೇಶ ಕೇಳ್ತೀಯಲ್ಲ. ಜೀವ ಬೇಡಿದೆ ನಾನು ಕೊಡಂಗದೆ ನಾ ಹುಡುಗಿ. ನನ್ನ ಚಲೋ ಚಂದ್ರ ಯಾಕ ಕೊಳ ಕಡೆ ಮನ ಸಣ್ಣ ಮಾಡ್ಕೊಂಡು ಹೇಳ್ತೀವಿ ಮಾತಾಡತ್ತಲ್ಲ ಹುಡುಗಿ ಪಡಿಗೆ ಅಂತ. ಮತ್ತೆ ಹೆಸರು ಗೊತ್ತಿರೋದು ಹೆಣ್ಣಿಗೆ ಹುಡುಗಿ ಅನ್ನೋದು ನಾನು ಹೇಳ್ತೇನೆ. ಯಾಕೆ ನೋಡು ಬುಬ್ಳಿ ಹೇಳ್ತಿದ್ರು ಬಾಯಿ ಮೇಲೆ ಬಡ್ಸ್ಕೊಂಡಿ ಮತ್ತೆ ಚಂದಾಗಿ ರತ್ನ ರತ್ನಮ್ಮ ರತ್ನ ಈ ಹೆಸರು ಕೇಳಿದ್ರ ನಮ್ಮ ಮೈ ನಡುಗಟ್ಟಿ ನಡುಗಿ ಒಂದು ನೋವು ಗರಂ ಅದಂಗ ಆಕೈತಿ. ಇನ್ನು ನಿನ್ನ ಹಣ್ಣು ತಿಂದ್ರ ಹೆಂಗ ಆಕೈತೋ ಏನು? ಏನಾಗ್ತೈತಿ? ಬಾಯಾಗ ಸಿಪ್ಪಿ ಉಳುತ್ತೈತಿ, ಒಳಗ ರಸ ಹೋಗ್ತೈತಿ, ಕೊಂಡು ತಿಂದ ಮೇಲೆ ಅದ್ರ ರುಚಿ ಗೊತ್ತಾಗ್ತೈತಿ. ಏನಾಗಿತ್ತು ನಿನ್ನ ಹಣ್ಣಿನ ಸೈಜ್ ಸಣ್ಣ ಕಾಣ್ತಾವ. ಮ್ಯಾಲೆ ಮ್ಯಾಲೆ ನೋಡಿದ್ರು ಸಣ್ಣ ಸಣ್ಣ ಕಾಣತಾವ. ಈಗ ನಾವು ಹಾಕಬಾರ್ದು, ಒಳಗೆ ಕೈ ಹಾಕಿದ್ರನ ಅದ್ರ ಸೈಜ್ ಏನೈತೆ ಅಂತ ಗೊತ್ತಾಗ್ತೈತಿ. ಕೈ ಹಾಕೋದೇನು ಬೇಕಿಲ್ಲ. ಇಂಥ ಯೂಸ್ ಮಾಡಿಬಿಟ್ಟಿದ್ರೆ ಸುಮ್ಮನೆ ನೋಡಿ ಬಂದಾಗ್ಬಿಟ್ಟು ಹಿಂಗೆಲ್ಲ ಮಾಡಿ ಮಾಡಿದ್ರೆ ಹಿಂಗಾಗೇನಿ. ಹಗಲು ಡ್ಯೂಟಿ ರಾತ್ರಿ ಡ್ಯೂಟಿ ಒಂದು ಡ್ಯೂಟಿ ಯಾವಾಗ ಎಲ್ಲ ಏನಿಲ್ಲ. ಅದಕ್ಕೆ ಆದ್ರೂ ನಿಮ್ಮ ಅಣ್ಣ ಇನ್ನೂ ಮಾಗಿಲ್ಲವು. ಮ್ಯಾಗಿನ ಬಣ್ಣ ಮುರ್ಕೊಂಡಿದ್ರಿ ಶೆಟ್ರ ಒಳಗಿನ ಖಂಡ ಖಂಡ ಕಡ್ದು ಮಾತಾಡ. ಸರಿ ಹಂಗ ಮತ್ತೆ ಈಗಾಗಲೇ ಕಡ್ದಿ ಬಿಡು ನೀ ಹೆಗ್ಲ ರಾತ್ರಿ. ಏನು ರಸನೇ ಇಲ್ಲಲ್ಲ. ಒಳಗೈತಿ ನಾ ಕಡಿ ನಾನು ಅದಂಗೆ ಆಗೈತಿದ್ದೆ. ಟೇಸ್ಟ್ ಬರ್ಬೇಕು ನಮ್ಗೆ. ಇನ್ನ ಕಡಿ. ಹಲೋ ಯಾರಪ್ಪ? ನೀವು ಟಾಟಾ ಸ್ಲೇವ ಏನೇನ ಜನಕಲ್ ಸಾಮಾನು ಮುರಿಯಕ್ಕೆ ದೊಡ್ಡ ಕೈಯ ಏನು ಜಲ್ದಿ ಇಲ್ಲ ಬಿಟ್ಟು ಇನ್ನೊಂದು 4 ವರ್ಷ ಬಿಟ್ಟು ಆಗ್ಬೇಕಂತ ಹೇಳ್ಬೇಕಿಲ್ಲ. ಆಯ್ತು ನಾನು ಈಗ ಬರ್ತ್ನ ಮೆಡಿಮೆಂಟ್ ಸೊಪ್ಪು ಹಚ್ಚಿ ಮೈ ತೊಳಿ ಬೇಸು ವಾಟಿಗೆ ಶಾಂಪು ಹಚ್ಚಿ ತುರುಕ್ತೊಳಿ. ನಾನು ಈಗ ಸಿದ್ದರಾಮಯ್ಯ ಮೀಟಿಂಗ್ನಾಗ ಇದ್ದೀನಿ. 5 ನಿಮಿಷ ಬಂದು ಅಲ್ಲೇ ಹುಡುಗ ಬನಾತಿಲ್ಲ ತಿಂದು ಹೊಂಟೆ ಮಗನ. ಅಲ್ಲ ನನ್ನ ಹಣ್ಣಲ್ಲಿ ಪುಕ್ಷಡಿ ಬಿಡ ನನ್ನ ಕಚ್ಚಿಯಲ್ಲ. ಈ ಹಣ್ಣಿಗೆ ಏನಾದ್ರು ಕಂಚಗರ ಕೈಲಿ ಹೆಸರು ಹಾಕಿವಿ ಗಂಡ ಕಡೆ ಅಂದದಕ್ಕೆ ಬಾಯಿ ಹಾಕಿವಿ. ಬಾಯಿ ಬಾಯಿ ಹಾಕ್ಬಿಡ್ತು ಸದ್ಯ ನನ್ನ ಹತ್ರ 10 ರೂಪಾಯಿ ದುಡ್ಡಿಲ್ಲ. ದುಡ್ಡಿಲ್ಲ ಅಂದ್ರೆ ಏನೋ ಲಚ ಕಡ್ಕೊಂತ ನೆಕ್ಕಿನಿ ಹೋಗಿ ಕೂತ್ರು ಬಿಡಂಗಿಲ್ಲ ಮಗನ. ರೊಕ್ಕಿಲ್ಲ ಅಂದ್ರೆ ಏನಾತ? ಮೈ ಮೇಲೆ ಬಟ್ಟಿ ಅವಲ್ಲ ಅದನ್ನ ಕಿಚ್ಕೊಂಡು ಕಳಿಸ್ತೀನಿ. ಅಯ್ಯೋ ಅಷ್ಟು ಯಾಕೆ ಯಾಕೆ ಇಷ್ಟು ನೀನು ಬಿಚ್ಚ ಅಂದ್ರೆ ಸಾಕು ಎಲ್ಲ ಬಿಚ್ಚಿ ಗುಂಟೇಶ್ವರಿಂದ ನಿಂತ್ಕೊಂಡ್ಬರ್ತೀನಿ.
ಏನು ಕೆಳಗಿಂದ ಬಿಚ್ಚಿಕೊಳ್ಳ ಮ್ಯಾಗಿಂದ ಬಿಚ್ಚಿಕೊಳ್ಳ ಚೀ 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 ಏನು ಭಂಡದಿ ನಾನು ಒಬ್ಬನೇ ಯಾಕವ ಇವತ್ತು ಜಗತ್ತ ಬಂಡದನಕ್ಕೆ ಬಿದ್ದ ಗಂಡ ನಾಳಿಗೆ ಬಾಯಾಗಿದ್ರ ಗಿಂಡ ನೀ ಮನೆಗಿದ್ದಂಗಂತ ನೋಡ ನೋಡು ಎಲ್ಲೇ ಮಾತು ದುಡ್ಡು ಬೇಕಂದ್ರ ನಾನು 2 ಟಾಕ್ರಿ 70 ಎಕರೆ ಜಮೀನು ಮಾಲೀಕ ಇದೀನಿ. ನೀವೆಲ್ಲ ನಿನ್ನ ಹೆಸರು ತಹಸೀಲ್ ಆಫೀಸ್ಗೆ ಹೋಗಿ ನಮ್ಮ ಇರ್ಪಡ್ ಮಾವನ್ ಕರ್ಕೊಂಡ ರಿಜಿಸ್ಟ್ರೇಷನ್ ಮಾಡ್ಕೊಂಬಿಡು. ಬರೀ 5 ರೂಪಾಯಿ ಯಾಕ ನನ್ನ ಮನೆ ಯಜಮಾನ ನೀನಾಗಿ ಬಿಡ್ತೀಯ ಏನಂತೀಯ? ಯಾಕ ಮಗನ ಇವತ್ತು ಬಾಳ ಎಬ್ಸ್ಕೊಂಡು ಬಂದಂಗ ಕಾಣ್ತಿದ್ದಿ. ಹಣ್ಣು ಮಾರಕ್ ಒಂಟಿ ಹೆಣ್ಣು ಬಂದೈತಿ ಬಾಳ 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 ಮಾತಾಡಿ ಮಾತು ನನಗೆ ಮದುವೆ ಆಗ್ತಿ ಅಂತ ಕೇಳ್ತೆ. ಇಲ್ಲಿ ನೋಡ್ರಿ ಶೆಟ್ರ, ನಾನು ನಾಚಿಕೆ ಮಾನ ಮರ್ಯಾದೆ ಇದ್ದಕ್ಕಿದ್ದೀನಿ, ಅದಕ್ಕೆ ನೋಡಿ ಮಾತಾಡ್ರಿ. ನಿನ್ನನ್ನು ನೋಡಿ ತಡ್ಕೊಳ್ಳೋಕ್ಕಾಗಲಾರ್ದನ್ನ ಮಾತಾಡೋಕಚ್ಚಿನ ಒಂಟಿ ಹಣ್ಣು ಅನ್ನೋದ್ರ ಬದಲು ಬೇಗ ನನ್ನಂಥದ್ದೊಂದು ಮೈ ಗಂಡನ ಜೊತೆ ಮಾಡಿಕೊಂಡು ಯಾಕೆ ಜೋಡಿ ಮಾಡಿಕೊಂಬಾರ್ದ? ನನ್ನಂತ ಹಣ್ಣು ಮರ ಹೇಳೋನು ಯಾರು ಕಟ್ಕೊತಾರ್ರಿ? ನನ್ನ ಹಣೆ ಬಂದಾಗ ಐತೆ ಇಲ್ಲೋ ಗಂಡ ಬ್ರಹ್ಮನಿಗೆ ಗೊತ್ತು. ಹಣ ಬರ್ದು ಓದಕ್ಕ ಬ್ರಹ್ಮ ಹಾಕ್ಬೇಕ ಮನಸ್ಸು ಮಾಡಿದ ಈ ಶಕ್ತಿ ಓದಿ ಬಿಡ್ತಾನ. ಹಣೆ ಬರೋ ಓದಕ್ ಬರ್ತೈತೆ ಇಂಥವ್ರು ರಂಗೋಡ್ ಮಾಡ್ಬಿಡಿ ಊರಾಗ ಅನ್ನೋದಿಟ್ಟು ನೋಡಿ ಬಾಯಿ ಅಲ್ಲ ಆರತ್ ನಾವು ನಿಂದ ಹಣೆಲ್ಲ ಪಣೆಲ್ಲವ ಇವು 1000 ವೈದ್ಯರು ಟ್ರಾನ್ಸ್ಫರ್ ಮಾಡೋದು ಯಾವ ನಮ್ಮನೆ ಕರೆಂಟ್ ಪಾಸ್ ಐತ್ರಿ ಕೈ ಹತ್ತಕ ಬರ್ದಂಗ ಅಂದ್ರೆ ನಿಮ್ಮ ಹಣೆ ಬರೋ ಓದಕ್ ಬರಂಗಿಲ್ಲ ಅಂದಂಗ ಆತು. ಮುಟ್ಟಿ ನೋಡಿದ್ರೆ ದೂರದಿಂದ ಗೆರೆ ನೋಡಿ ಹೇಳ್ತೀನಿ. ಆಯ್ತು ಹೇಳ್ರಿ ರತ್ನವ್ವ ನಿಂದು ಮದುವೆಗಿಂತ ಮೊದಲು ಲವ್ ಮಾಡೋದಂತ ಬರೋದು ನೋಡವ್ವ. ಪ್ರೀತಿಯಲ್ಲಿ ಸುಖಗುತ್ತಿಲ್ಲ ಮಾಡಿಬಿಟ್ಟಿದ್ದೆ ಅದು ಇವ್ರೆಲ್ಲರೂ ಕೂಡ ಅಯ್ಯಯ್ಯೋ ಇದು ಎಲ್ಲರೂ ಸೀಪಿ ಬಿಟ್ಟು ಮಾವಿನ ಸೀಪೆ ಹೋಯ್ರಿಗೆ ಗಂದಿಲ್ಲ. ಸೌತೆಕಾಯಿ ಸಿಕ್ಕಾಗ ಒಂದೇನ 2 ಏನ ತಿನ್ನೋದ್ರಿಂದ ಕೆಲಸ. ಈ ವಯಸ್ಸಿನ ನಮಗೆ ಎಂತ ಸಿಗುತ್ತವ ಮತ್ತೆ ಇಂಥ ಸಿಗೋದು ಅಲ್ಲವ ರತ್ನ. ನೀನು ಯಾರ್ಯಾರ ಜೋಡಿ ಪ್ರೇಮ ಮಾಡಿದಿ ಅಂದಿಟ್ಟು ಸ್ವಲ್ಪ ನನಗೆ ಹೇಳಿಬಿಡು. ನಮ್ಮ ಒಳಗೆ ನನಗೆ ಹೇಳ್ತಾರ ಕೆಲ್ಲವ ಮಲ್ಲವ ಸಿಂಗವ ನಿಂಗವ ದೊಡವ ಇವ್ರು ಎಲ್ಲರೂ ಕೂಡ ಪ್ರೇಮ ಮಾಡಿದೀವಿ. ಅಯ್ಯೋ ಇವ್ರು ಮಾಡಿದ್ದೆ ನೀನು? ನಾನೆಲ್ಲ ಮುತ್ತಗುಡಿ ಬಸಪ್ಪ ಮಾವನ ಅವ್ನು ಕುರುಬರ ಭೀಮನ ಅವ್ನು ಕಳಕಡೆ ಬಸವನ ಅವನು ಮಳ್ಳರ್ಸನ್ ಮಾಡಿ ಅಂತ ಮಾಡಿದ್ದೆ. ಅಲ್ಲ ಹುಡುಗಿ ನೀನು ಲಗ್ನವಾಗ ಗಂಡಸರು ಕಣೆ ಗಂಡಸರನ್ನ ಯಾರು ಮಾವನ ಮಕ್ಕಳು ಇಲ್ಲ. ನಮ್ಮ ಬಾಣ ಗುರಿ ಮುಡಿತು ನೋಡ್ರಿ. 2ನೇ ಸಂಬಂಧ ಅನ್ನೋದು ಮುಚ್ಚಿಟ್ಟು ಮರವ ಮಾಡಿದ್ರೆ ಏನ ಸಿಗಲ್ಲ ಕ್ಷಣ ಕಾಣ್ತಾವ. ಅಲ್ಲವ ರತ್ನ ನನ್ನ ಮಾವನ ಮಗ ಅಂತ ತಿಳಿದ ಯಾಕೆ ನನ್ ಕೂಡ ಸ್ವಲ್ಪ ಅಡ್ಜಸ್ಟ್ ಆಗಿ ಮದುವೆ ಮಾಡಿಕೊಂಬಾರ್ದು? ಬಂದಾಗ ನೀವು ನೋಡ್ತೀನಿ ಬರೀ ಬಂಡ ಅನ್ನಕತ್ತೀಯಲ್ಲ ಅದ್ರ ಬಂದು 1-2 ಸಲ ಗಂಡ ಅಂತ ಯಾಕೆ ಅನ್ಬಾರ್ದು? ಹಂಗಾದ್ರೆ ನಮಗೆ ಸಮಾನ ಆಗೋದು. ಗಂಡ ಯಾಕೆ ನೀನ್ ಆಸ್ತಿ ಎಷ್ಟೈತಿ ಮೊದಲ ನನ್ನ ನೋಡಿದ್ರೆ ತಿಳಿಯಂಗಿಲ್ಲ ನನ್ನ ಎಂತ ಆಸ್ತಿ ಮಂತ್ರ ಮೇಲಾಗಿ ನಿನಗೆ ಬೇಕಾಗಿರೋ ಆಸ್ತಿ ಅಂದ್ರ ಬ್ಯಾಡ ಅಂದ್ರು ಉಕ್ಕುತ್ತಿರು ಹಂಗಾಮು ಬೋಳಿಸಿದ್ರು ಮತ್ತೆ ಮತ್ತೆ ಬರುವ ಚಿಗುರು ಮೀಸೆ ನಿನ್ನಂತ 4 ಹೆಣ್ಣುಗಳನ್ನು ಹಾಳುವಂತ ಸೂರ್ತನಾಗ ಮತ್ತಿನ್ನೇನು ಬೇಕು ನಿನಗ? ಬೆಳಕರಿತಿ ಏನ್ ಮಾಡ್ತಿದ್ದ ಗೊತ್ತಾಗ್ತದೆ. ಬರೀ ಸುಬೇದಾರ ಅಲ್ಲ ನಿನ್ನಂತ ಕನಸಿನ
ಅನ್ನಯ್ಯ ಮನಸ್ಸಿಗೆ ಡಾಕ್ಟರ್ ರಾಜಕುಮಾರ್ ಅನ್ನ ಅಲ್ಲ ನನ್ನ ಮಾತಿನಲ್ಲ ಲಗ್ನ ಆಗಿಲ್ಲ ಈಗ ಇಷ್ಟು ಒಟ ಒಟ ಅಂತ ಮಾತಾಡ್ತೀನಿ ಲಗ್ನ ಆದ್ಮೇಲೆ ಎಷ್ಟು ಮಾತಾಡ್ತೀಯೋ ನಿನ್ನ ಗಿಣಿ ಸಾಕಿದಂಗೆ ಸಾಕಿ ಬಂಗಾರದ ಪಂಜರದಾಗ ಇಡ್ತೀನಿ ನೀ ಹೂ ಅಂದ್ರ ಈ ಎರಡೂ ಜೀವಕ್ಕ ಮದುವೆ ಬೆಸಿಗೆ ಹಾಕ್ಬಿಡ್ತೀನಿ ಏನಂತೀಯ ಅನ್ನೋದೇನೈತಿ ನೀ ಅಂತ ಎಲ್ಲ ಬಿಟ್ಟ ನಿಂತಿ ನಾನು ಹಿರಿಯರು ಅಂತ 4 ಮಂದಿ ಅದಾರ ಅವ್ರೆಲ್ಲ ಕೇಳಿ ನಾಳೆ ಬಂದು ಹೇಳ್ತೀನಿ ನಾವೇನು ಸನ್ಯಾಸರ ಮಾಡಿದ್ದೇನ ನಮ್ಮ ಊರು ತುಂಬ ಒಳಗೈತಿ ನೀನು ಕೇಳ್ಕೊಡ್ಬಾ ಅವ್ರನ್ನ ಕೇಳ್ಕೊಂಡು ಬಾ ಇನ್ನೊಂದ್ಸತಿ ಈ ಊರು ಬರೋ ರಸ್ತೆ ಒಳಗ ನಾವಿಬ್ರು ಅಂತ ಹೇಳಿ ಬರೋಣ ಏನಂತೀಯ ಅಷ್ಟೇ ಮೇಡಮ್ ಯಾರು ಹಂಗಿನ ಇರ್ಬಾರ ಅಂತ ಹೇಳಿ ವ್ಯಾಪಾರ ಮಾಡ್ತಿದ್ನ ದಿನ ಬುಟ್ಟಿ ಹೊತ್ತು ಯಾಕೋ ಜೀವಕ್ಕೆ ಬ್ಯಾಸರ ಆಗ್ಬಿಟ್ಟೈತಿ ಹೆಂಗೂ ಇಲ್ಲಿ ಮಟ್ಟ ಬಂದೀನಿ ನೀನು ಮದ್ವೆ ಆಗ್ತೀನಿ ಅಂತ ಹೇಳಾಕತ್ತಿ ನಡಿ ನೀನು ಹೊಲ ಮನೆ ಆಸ್ತಿ ಎಲ್ಲ ನೋಡ್ಕೊಂಡ ಬರ್ತೀನಿ ಹಣ್ಣು ಮಾರೋ ಹುಡುಗಿಯಾದ್ರು ಬುದ್ಧಿ ಹಣ್ಣಿನಂತೆ ಸಿಹಿ ನೋಡ್ರಿ ಶಾಸ್ತ್ರ ಪ್ರಣ ಎಲ್ಲ ಲಗ್ನ ಆದ್ಮೇಲೆ ತೋರ್ಸೋಣ ನೀನು ಆಸ್ತಿ ಆಯ್ತಾ ಅಯ್ಯೋ ಹೇಳ್ಕೊಂಬಾರ್ದು ಯಾಕೆ ನೋಡಕ್ ಮಾತ್ರ ಶ್ರೀಮಂತ ಎಲ್ಲ ಹುಡುಗ ಅರ್ಧ 12 ಆಗೈತಿ ಮತ್ತೇನೋ ಕಟ್ಕೊಂಡು ನಾನು ಮಾಡೆ ಹಂಗ ಹೊಯ್ಕತ್ವ ನನ್ನಿಂದ ನೀನು ಅಲ್ಲ ಏ ಹಂಗ ಮಾಡ್ಬೇಡ ಅವ್ವ ಹಂಗ ಮಾಡ್ಬೇಡ ಹಂಗ ಮಾಡ ಏನ ಯಾರು ಅವನಿಗೆ ಹಾಕೋತ್ ಬಂದಿ ನೀನು ಹಾ ಮತ್ತೆ ಇಲ್ಲೇನಾದ್ರು ಮನೆ ಕರ್ಕೊಂಡ ಅಕ್ಕಿನ ಬರಲ್ಲ ಒಂದೇ ಜಲ್ಲದ ಬೇರಿ ನನ್ನ ಮಾರಿ ಮೈಮರೆತ ಕುಂತಾಗ ನೀ ನಗಬೇಡ ನನ್ನ ನೋಡಿ
ಇಲ್ಲಿಗೆ ಯಾಕೆ ಬಂದೆ